Hello everyone, welcome back to Digital Communication. Till now we have seen different basic concepts in first unit, and the next basic concept is information theory. In that you have got some basic definitions, some basic formulas and problems based on those formulas. Okay, and now let me cover only the basic definitions, okay, and some basic information about information theory. And derivation part is the formulas are there, and problems are there. Let me cover those concepts after this lockdown in regular offline classes. Okay, I'll make some arrangements if it is not possible to engage offline classes. Okay, offline classes engage ಮಾಡಕ್ಕಾಗಲ್ಲ, ಕಾಲೇಜ್ ಓಪನ್ ಆಗೋದು ಸ್ವಲ್ಪ ಡಿಲೇ ಆಯಿತು ಅಂದರೆ ಸೊ ನಿಮಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ನ ಮಾಡಿ ಪ್ರಾಬ್ಲಮ್ಸ್, ಫಾರ್ಮುಲಾಸ್ ಆ್ಯಂಡ್ ಡೆರಿವೇಷನ್ಸ್ ಕವರ್ ಮಾಡಿ ಕೊಡ್ತೇನೆ. ಕ್ಲಿಯರ್? ಫಾರ್ ದ ಟೈಮ್ ಬೀಯಿಂಗ್ ಆ್ಯಂಡ್ ಟಿಲ್ ದಟ್ ಪಾಯಿಂಟ್, so whatever that I am going to dictate and whatever the thing that I will give in the videos, to just note down those points and make notes. Okay? In today's topic, let me cover and we will discuss some basic definitions that are there in this section. In that, first one is information capacity. Okay? As you can see in the slide, and one more thing, notes ಅನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾನು ಯಾವ ರೀತಿ ಹೈಲೈಟ್ ಮಾಡಬೇಕು ಅಂತ ಹೇಳ್ತೀನೋ ಅದೇ ರೀತಿನೇ ಹೆಡಿಂಗು, ಸಬ್ ಹೆಡಿಂಗು ಹೈಲೈಟ್ ಮಾಡ್ಕೊಂಡು ಅದೇ ರೀತಿನೇ ಒಂದೇ ಫಾರ್ಮೆಟಲ್ಲಿ ಒಂದು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಫಾರ್ಮೆಟಲ್ಲಿ ನೀಟಾಗಿ ನೋಟ್ಸನ್ನು ರೆಡಿ ಮಾಡ್ತಾ ಹೋಗಿ. ಓಕೆ, ಹೆಡಿಂಗ್ ಹಾಕ್ಬೇಕಾದ್ರೆ ನೀವು ಇನ್ಫಾರ್ಮೇಷನ್ ಥಿಯರಿ ಅಂತೇಳಿ, ಅದ್ರ ಕೆಳಗಡೆ ಸಬ್ ಹೆಡಿಂಗು ಅಂದರೆ ಡೆಫಿನೇಷನ್ಸ್ ಅಂತಾನೆ ಹೆಡಿಂಗ್ ಹಾಕಿ. ಹೆಡಿಂಗು ಡೆಫಿನೇಷನ್ಸ್, ಅದರ ಕೆಳಗಡೆ ಫಸ್ಟ್ ಟರ್ಮ್ ಇನ್ಫಾರ್ಮೇಷನ್ ಕೆಪಾಸಿಟಿ ಆರ್ ಚಾನಲ್ ಕೆಪಾಸಿಟಿ. ಓಕೆನಾ? ನಿಮಗೆ ಬೇಕಾಗಿರೋ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಆ ವರ್ಡಿಂಗ್ಸ್ ಎಲ್ಲ ಇದೆ, ಇನ್ಫಾರ್ಮೇಷನ್ ಕೆಪಾಸಿಟಿ ಅಥವಾ ಚಾನಲ್ ಕೆಪಾಸಿಟಿ. ಇನ್ಫಾರ್ಮೇಷನ್ ಕೆಪಾಸಿಟಿ ಅಂದ್ರೇನು? ಲೆಟ್ ಮಿ ಡಿಫೈನ್ ಲೈಕ್ ದಿಸ್, and we can put it this one in this way. Okay, information capacity is the amount of discrete information bits that can be reliably transmitted over a channel. Okay na? Number of information bits na reliable ಆಗಿ ಒಂದು ಚಾನಲ್ ಮುಖಾಂತರ ಪಾಸ್ ಮಾಡಕ್ ಸಾಧ್ಯ ಇರುವಂತ ಕೆಪಾಸಿಟಿನ ಅಥವಾ ಪಾಸ್ ಮಾಡಕ್ ಸಾಧ್ಯ ಇರುವಂತ ಒಂದು ವೇನೆ ಅಂತ ಕರಿತೀವಿ, ಇನ್ಫಾರ್ಮೇಶನ್ ಕೆಪಾಸಿಟಿ ಅಂತ ಕರಿತೀವಿ. ಬಿಟ್ಸ್ಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಅಥವಾ ತೊಂದರೆ ಆಗಬಾರದು. ಓಕೆ, ಇನ್ ಅದರ್ ವರ್ಡ್ಸ್, so this is regarding reliable transmission over a channel, which means you are transmitting bit sequence or as discrete information bits reliably over a channel, right? Full stop. That's all about information capacity. The next line, in other words, comma, the channel capacity of a given channel is the maximum information transfer rate that can be achieved with zero probability error. With zero probability of error. Okay, with zero probability of error. Okay, with zero probability of error. ಸೊ ಲಾಸ್ಟ್ ವರ್ಡ್ ಅನ್ನ ಸ್ಟ್ರೆಸ್ ಮಾಡಿ ಹೇಳಿದೆ. ಏನಕ್ಕೆ ಅಂದ್ರೆ ಎರಡೂ ಕೂಡ ಒಂದೇ ಡೆಫಿನೇಷನ್ ಒಂದೇ ಮೀನಿಂಗ್ ಕೊಡುತ್ತೆ. ಬಟ್ ಫಸ್ಟ್ ಡೆಫಿನೇಷನ್ ಯಾವ ರೀತಿ ಅರ್ಥ ಮಾಡಿಸುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಬಿಟ್ಸ್ ಅನ್ನ ಟ್ರಾನ್ಸ್ಮಿಟ್ ಮಾಡಬೇಕು, ಬಟ್ ಆ ಟ್ರಾನ್ಸ್ಮಿಷನ್ ಯಾವ ರೀತಿ ಇರಬೇಕು? ರಿಲಯಬಲ್ ಆಗಿರ್ಬೇಕು. ರಿಲಯಬಲ್ ಟ್ರಾನ್ಸ್ಮಿಷನ್ ಅಂದ್ರೆ ಆಬ್ವಿಯಸ್ಲಿ ಎರರ್ಸ್ ಇರಲ್ಲ, ಎರರ್ಸ್ ಫ್ರೀ ಟ್ರಾನ್ಸ್ಮಿಷನ್. ಓಕೆ, ಬಟ್ ವಿತ್ ಝೀರೋ ಪ್ರಾಬಬಿಲಿಟಿ ಆಫ್ ಎರರ್ ಅಂದ್ರೂ ಕೂಡ ಅದೇನೆ.
ರಿಲಯಬಲ್ ಟ್ರಾನ್ಸ್ಮಿಷನ್ ನಡೀತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಅಲ್ಲಿ ಝೀರೋ ಪ್ರಾಬಬಿಲಿಟಿ ಆಫ್ ಎರರ್ ಅಂಡ್ ಎರರ್ಸ್ ಆಬ್ವಿಯಸ್ಲಿ ಝೀರೋ. ಓಕೆ, ಯಾವುದೇ ರೀತಿ ಎರರ್ಸ್ ಜನರೇಟ್ ಆಗಲ್ಲ ಅಂತ ಅರ್ಥ. ಓಕೆನಾ? ನಿಮ್ಗೆ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಕೊಡೋದಾದ್ರೆ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಇನ್ ಯುವರ್ ಕ್ಲಾಸ್ ರೂಮ್ ದೇರ್ ಇಸ್ ಅನ್ ಎಂಟ್ರೆನ್ಸ್, ರೈಟ್? ಆ ಎಂಟ್ರೆನ್ಸ್ ಅಲ್ಲಿ ಅಟ್ ಎ ಟೈಮ್ ಸ್ವಲ್ಪ ಸ್ಲಿಮ್ ಆಗಿರೋನಾದ್ರೆ ಅಟ್ ಎ ಟೈಮ್ ಒಂದು 3 ಮೆಂಬರ್ಸ್ ಯಾವುದೇ ರೀತಿ ರಿಸ್ಕ್ ಇಲ್ದಲೆ ಸೈಡ್ ಬೈ ಸೈಡ್ ಅಚ್ಚುಕಟ್ಟಾಗಿ ಹೊರಗಡೆ ಹೋಗ್ಬೋದು, ಒಳಗಡೆ ಬರ್ಬೋದು. ಬಟ್ ಅದೇ ಸ್ವಲ್ಪ ಹೆವಿ ಇರೋರು, ಸ್ವಲ್ಪ ದಪ್ಪ ಇರೋರಾದ್ರೆ ಅಟ್ ಎ ಟೈಮ್ ಒಬ್ರು ಇಲ್ಲ ಸ್ವಲ್ಪ ಮೀಡಿಯಂ ಆಗಿದ್ದಾರೆ ಇಬ್ರು. ಓಕೆನಾ? ಅಲ್ಲೇ ಅಬ್ಸರ್ವ್ ಮಾಡಿ, ಇನ್ಫಾರ್ಮೇಶನ್ ಕಂಟೆಂಟ್ ನೀವು ಸೈಜ್ ಅನ್ನು ಯಾವ ರೀತಿ ತಗೊಂತೀರ ಇನ್ಫಾರ್ಮೇಶನ್ ತಗೊಳ್ಳಿ ಅಷ್ಟೇ, ಅಲ್ಲಿ ಬೇರೆ ಏನು ತಗೊಳಕ್ ಹೋಗ್ಬೇಡಿ. ಓಕೆನಾ? ಸೊ ಸ್ಲಿಮ್ ಆಗಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಇನ್ಫಾರ್ಮೇಶನ್ ಕಂಟೆಂಟ್ ಅಂದ್ರೆ ಇನ್ಫಾರ್ಮೇಶನ್ ಬಿಟ್ಸ್ ಜಾಸ್ತಿ ಇದೆ ಅಂತ ಅರ್ಥ ಅಲ್ಲಿಗೆ. ಓಕೆನಾ? ಇನ್ಫಾರ್ಮೇಶನ್ ಬಿಟ್ಸ್ ಜಾಸ್ತಿ ಇದೆ. ಕ್ಲಿಯರ್? ಯಾಕಂದ್ರೆ 3 ಜನ ಹೋಗ್ತಿದ್ದಾರೆ. ಕ್ಲಿಯರ್? ಇಬ್ರು ಹೋಗ್ತಾ ಇದಾರೆ, ಇನ್ಫಾರ್ಮೇಶನ್ ಬಿಟ್ಸ್ ಕಮ್ಮಿ ಇದೆ, ಬಟ್ ಸಿಗ್ನಲ್ ಬ್ಯಾಂಡ್ ವಿಡ್ತ್ ನ ಜಾಸ್ತಿ ಆಕ್ಯುಪೈ ಮಾಡ್ಕೋತಾ ಇದೆ. ಅಂದ್ರೆ ಆ ಚಾನಲ್ ನ 2 ಬಿಟ್ಸ್ ಯೂಸ್ ಮಾಡ್ಕೋತಾ ಇದೆ. ಕ್ಲಿಯರ್? ಯಾಕಂದ್ರೆ ಬಿಟ್ ಸೈಜ್ ಜಾಸ್ತಿ ಇದೆ. ಬಿಟ್ ಸೈಜ್ ಜಾಸ್ತಿ ಇದೆ ಇನ್ ದ ಸೆನ್ಸ್ ಆ ಸೀಕ್ವೆನ್ಸ್ ಅಥವಾ ಆ ಇನ್ಫಾರ್ಮೇಶನ್ ಜಾಸ್ತಿ ಬ್ಯಾಂಡ್ ವಿಡ್ತ್ ಅನ್ನ ಯೂಸ್ ಮಾಡ್ಕೋತಾ ಇದೆ ಅಷ್ಟೇ, ಬೇರೆ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಅದೇ ಒಬ್ಬ ಹೋಗ್ತಿದ್ದಾನೆ ಅರ್ಥ ಏನು, ಆ ಒಂದೇ ಒಂದು ಬಿಟ್ ಸೀಕ್ವೆನ್ಸ್ ಕಂಪ್ಲೀಟ್ ಆಗಿ ಒಂದು ಚಾನಲ್ ಯೂಸ್ ಮಾಡ್ಕೋತಾ ಇದೆ ಅಂತ ಅರ್ಥ. ಸಪೋಸ್ ಒಬ್ಬ ಹೋಗೋ ಜಾಗದಲ್ಲಿ ನೀವೇನಾದ್ರೂ ಇಬ್ರು ಮೂವರ್ನ ಅಟ್ ಟೈಮ್ ಸೈಡ್ ಬೈ ಸೈಡ್ ತಳ್ಳಕ್ ಟ್ರೈ ಮಾಡಿದ್ರೆ ಏನಾಗತ್ತೆ? ಸಿಗ್ನಲ್ ಜಾಮ್ ಆಗತ್ತೆ. ಅಂದ್ರೆ ಅಷ್ಟು ಜನ ಡೋರಲ್ಲಿ ಲಾಕ್ ಆಗ್ಬಿಡ್ತಾರೆ. ಓಕೆನಾ? ಅದ್ರ ಹಿಂದೆಗಡೆ ಅಂದ್ರೆ ಒಂದು ಡೋರ್ ಇಂದ ಒಬ್ಬೊಬ್ಬ ಒಂದೊಂದು ಸೆಕೆಂಡ್ಗೆ ಅಚ್ಚುಕಟ್ಟಾಗಿ ಹೊರಗಡೆ ಬರ್ಬೋದು. ಅಥವಾ ಹೊರಗಡೆ ಹೋಗೋದಾದ್ರೆ ಡೈರೆಕ್ಟ್ ಆಗಿ ಒಬ್ಬೊಬ್ನೆ ಒಂದ್ ಸೆಕೆಂಡ್ ಒಬ್ಬೊಬ್ಬ ಈಸಿಯಾಗಿ ಪಾಸ್ ಹೋಗ್ತಾರೆ. ಅದೇ ನೀವು ಇಬ್ಬಿಬ್ರನ್ನೇ ಪುಷ್ ಮಾಡಕ್ ಟ್ರೈ ಮಾಡೋದು ಏನಾಗುತ್ತೆ? ಜಾಮ್ ಹೋಗ್ತಾರೆ. ಸೊ ಅಲ್ಲಿಗೆ ಹಿಂದೆಗಡೆ ಬರ್ತಾ ಇರೋಂತ ಅಷ್ಟು ಇನ್ಫಾರ್ಮೇಶನ್ ಏನಾಗುತ್ತೆ? ಕಂಪ್ಲೀಟ್ ಆಗಿ ಕೊಲೈಡ್ ಆಗತ್ತೆ. ಕ್ಲಿಯರ್? ಒಂದಕ್ಕೊಂದು ಕೊಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ಸಿಗ್ನಲ್ಸ್ ಎಲ್ಲ ಓವರ್ಲ್ಯಾಪ್ ಆಗ್ತಾ ಹೋಗುತ್ತೆ, ಇನ್ಫಾರ್ಮೇಶನ್ ಬಿಟ್ಟು ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಇಲ್ಲಿ 2 ಡೆಫಿನೇಷನ್ಸ್ ಅರ್ಥ ಮಾಡ್ಕೋಬಹುದು. ಹೇಗಂದ್ರೆ, ಮೊದಲನೇ ಡೆಫಿನೇಷನ್ ರಿಲಯಬಲ್ ಟ್ರಾನ್ಸ್ಮಿಷನ್. ರಿಲಯಬಲ್ ಟ್ರಾನ್ಸ್ಮಿಷನ್ ಅಂದ್ರೆ ಒಬ್ಬ ಹೋಗೋ ಜಾಗದಲ್ಲಿ ಒಬ್ಬನೇ ಹೋಗ್ಬೇಕು. ಓಕೆನಾ? ಅದು ರಿಲಯಬಲ್ ಟ್ರಾನ್ಸ್ಮಿಷನ್. ಝೀರೋ ಪ್ರಾಬಬಿಲಿಟಿ ಎರರ್ ಅಂತಂದ್ರೆ ಏನು? ಒಬ್ಬ ಹೋಗೋ ಜಾಗದಲ್ಲಿ ಒಬ್ಬನೇ ಹೋಗ್ತಿದ್ದಾನೆ ಅಂದ್ರೆ ಸೆಕೆಂಡ್ ಒಬ್ಬ ಪಾಸ್ ಆಗ್ತಾ ಇದ್ದಾನೆ. ಕ್ಲಿಯರ್? ಅಂದ್ರೆ ಒಂದೊಂದು ಬಿಟ್ಟು ಒಂದೊಂದು ಸೆಕೆಂಡ್ ಪಾಸ್ ಆಗ್ತಾ ಇದೆ ಅಂತ ಅರ್ಥ. ಆಬ್ವಿಯಸ್ಲಿ ಯಾವುದೇ ರೀತಿ ಜಾಮು ಅಂದ್ರೆ ಟ್ರಾಫಿಕ್ ಜಾಮ್ ಅಥವಾ ಇನ್ಫಾರ್ಮೇಶನ್ ಜಾಮ್ ಆಗ್ತಿಲ್ಲ, ಆಮೇಲೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ, ಸಿಗ್ನಲ್ ಕೊಲ್ಯೂಷನ್ಸ್ ಇಲ್ಲ. ಸೊ ಇದೆಲ್ಲ ಕಂಪ್ಲೀಟ್ ರಿಲಯಬಲ್ ನಡೀತಾ ಇದೆ. ರಿಲಯಬಲ್ ಆಗಿ ನಡೀತಾ ಇದೆ ಅಂತ ಉದ್ದೇಶಕ್ಕೋಸ್ಕರನೇ ಅಲ್ಲಿ ಝೀರೋ ಪ್ರಾಬಬಿಲಿಟಿ ಎರರ್ಸ್ ಕೂಡ ಕಮ್ಮಿ ಇದೆ ಅಂತ ಅರ್ಥ ಅಲ್ಲಿಗೆ. ಒಂದ್ ಸೆಕೆಂಡ್. ಹೇಳಿದ ಅರ್ಥ ಆಯ್ತಾ? ದಿಸ್ ಇಸ್ ಆಲ್ ಅಬೌಟ್ ಇನ್ಫಾರ್ಮೇಶನ್ ಕೆಪಾಸಿಟಿ. ನೆಕ್ಸ್ಟ್, average information or entropy. So for this you have a derivation. Okay, you have got a derivation, and before that you have to include some more basic terms as well as some more basic concepts to derive an expression for average information. ಆವರೇಜ್ ಇನ್ಫಾರ್ಮೇಶನ್ ಡಿರೈವೇಷನ್ ಮಾಡಬೇಕು ಅಂದ್ರೆ ಸಮ್ ಬೇಸಿಕ್ ಟರ್ಮ್ಸ್ ಮತ್ತೆ ಬೇಸಿಕ್ ಫಾರ್ಮುಲಾಸ್ ಮತ್ತೆ ಬೇಸಿಕ್ ಕಂಡೀಷನ್ಸ್ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಅದನ್ನ ನಿಮ್ಗೆ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡಾದ್ಮೇಲೆ ಹೇಳ್ತೀನಿ. ಅದೇ ಹೇಳಿದ್ನಲ್ಲ, ಇನ್ ಕೇಸ್ ಏನಾದ್ರು ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸೊ ಇನ್ ಬಿಟ್ವೀನ್ ಯಾವಾಗ್ಲಾದ್ರೂ ನಿಮ್ಗೆ ಸ್ಲಾಟ್ಸ್ ಅನ್ನ ಅರೇಂಜ್ ಮಾಡ್ಕೊಂಡು ಕ್ಲೀನ್ ಆಗಿ ಪ್ರೆಸೆಂಟ್ ಮಾಡ್ಕೊಡ್ತೇನೆ. ಓಕೆನಾ? ಅಥವಾ ನೋಟ್ಸ್ ಅನ್ನಾದ್ರು ಸೆಂಡ್ ಮಾಡ್ಕೊಡ್ತೇನೆ. ಸ್ಟೆಪ್ ಬೈ ಸ್ಟೆಪ್ ಆಸ್ ಇಟ್ ಇಸ್. ಈಗ ಏನ್ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅದೇ ರೀತಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ನೋಟ್ಸ್ ಅನ್ನ ರೆಡಿ ಮಾಡಿ ಕೊಡ್ತೇನೆ. ಕ್ಲಿಯರ್? So average information or in entropy. ಓಕೆನಾ? ಹೆಡಿಂಗ್ ಹಾಕೊಳ್ಳಿ, ಹೆಡಿಂಗ್ ಹಾಕೊಂಡು ಅದ್ರ ಕೆಳಗಡೆ ಜಸ್ಟ್ ಡೆಫಿನೇಷನ್ ತಗೊಳ್ಳಿ. ಅದರ ಡಿರೈವೇಷನ್ ಪಾರ್ಟ್ ಅನ್ನ ನಾನು ನೆಕ್ಸ್ಟ್ ಯಾವಾಗಲಾದ್ರೂ ಟೈಮ್ ಸಿಕ್ತಾಗ, ವಿಚ್ ಮೀನ್ಸ್ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಇಲ್ಲ, ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಮಾಡಕ್ಕಾಗಲ್ಲ ಅಂದ್ರೆ ಇನ್ ಬಿಟ್ವೀನ್ ಯಾವಾಗಲೂ ರನ್ ಮಾಡಿ ನಿಮ್ಗೆ ರೆಡಿ ಮಾಡ್ಕೊಡ್ತೇನೆ. ಕ್ಲಿಯರ್? ಡೋಂಟ್ ವರಿ ಅಬೌಟ್ ದಿ ರಿಮೈನಿಂಗ್ ಪಾರ್ಟ್ಸ್. ಓಕೆ? ಈ ಬೇರೆ ಯಾವ್ದನ್ನ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಲಿವ್ ಇಟ್. ಆಮೇಲೆ ಈ ಹೆಡಿಂಗ್ ಹಾಕೊಂಡ್ಮೇಲೆ 2 ಪೇಜ್ ಗ್ಯಾಪ್ ಬಿಡಿ ಅಂತ ಹೇಳಿ ಕೊಟ್ಟಿದ್ದೀನಿ ಅಲ್ಲೇನೆ ಸ್ಲೈಡ್ ಅಲ್ಲೇನೆ.
2 ಪೇಜ್ ಗ್ಯಾಪ್ ಬಿಟ್ಕೊಂಡಿರಿ ಓಕೆನಾ ಸೊ ಆವರೇಜ್ ಇನ್ಫಾರ್ಮೇಶನ್ ಅಂತ ಹೇಳೋದಾದ್ರೆ ಸೊ ಇದಕ್ಕೆ ಡೆಫಿನೇಷನ್ ಯಾವ ರೀತಿ ಹೇಳ್ಬೋದು ಅಂದ್ರೆ ದಿ ಆವರೇಜ್ ಇನ್ಫಾರ್ಮೇಶನ್ ಕಂಟೆಂಟ್ ಪರ್ ಸಿಂಬಲ್ is called the source entropy. ಹೇಳಿದ ಅರ್ಥ ಆಯ್ತಾ the average information content per symbol is called the source entropy. Clear? ಇಷ್ಟು ನೆನ್ಪಿಟ್ಕೊಳ್ಳಿ for the time being. average information ಅಥವಾ entropy. Clear? ಒಂದು ಕಂಪ್ಲೀಟ್ ಮೆಸೇಜ್ ನಲ್ಲಿ ಅಥವಾ ಒಂದು ಕಂಪ್ಲೀಟ್ ಸಿಂಬಲ್ ಅಲ್ಲಿ ಎಷ್ಟು ಆವರೇಜ್ ಇನ್ಫಾರ್ಮೇಶನ್ ಇದೆ ಓಕೆನಾ ಬೇಕಿರೋದು ಬೇಕಿಲ್ಲದು ಅನ್ನೋದಕ್ಕಿಂತ ಆವರೇಜ್ ಓವರ್ ಆಲ್ ನಮಗೆ ಕನ್ಕ್ಲೂಷನ್ ಆ ಸಿಂಬಲ್ ಇಂದ ಏನ್ ಸಿಗ್ತಾ ಇದೆ ಕ್ಲಿಯರ್ ಆ ಕನ್ಕ್ಲೂಡೆಡ್ ಮೆಸೇಜ್ ಅದನ್ನೇನಂತ ಕರಿತೀವಿ ಕನ್ಕ್ಲೂಡೆಡ್ ಮೆಸೇಜ್ ಏನಂತ ಕರಿತೀವಿ ಆವರೇಜ್ ಇನ್ಫಾರ್ಮೇಶನ್ ಅಂತ ಕರಿತೀವಿ ಓಕೆನಾ ಆ ತರ ಕನ್ಕ್ಲೂಡೆಡ್ ಮೆಸೇಜ್ ಒಂದು ಸಿಂಬಲ್ ಇಂದ ಎಷ್ಟು ಸಿಗ್ತಾ ಇದೆ ಅದನ್ನೇನಂತ ಕರಿತೀವಿ ಅಂದ್ರೆ ಆ ಸೋರ್ಸಿನ ಎಂಟ್ರೋಪಿ ಅಂತ ಕರಿತೀವಿ ಓಕೆ 2 ಪೇಜ್ ಗ್ಯಾಪ್ ಬಿಟ್ಕೊಳ್ಳಿ ನೆಕ್ಸ್ಟ್ ಟರ್ಮು ಬಿಟ್ ರೇಟ್ ಸೊ ಬಿಟ್ ರೇಟ್ ಅಂದ್ರೆ ಆಬ್ವಿಯಸ್ಲಿ ನಿಮಗೆ ಗೊತ್ತು ದಿ ಬಿಟ್ ರೇಟ್ ಈಸ್ ದಿ ನಂಬರ್ ಆಫ್ ಬಿಟ್ಸ್ ಟ್ರಾನ್ಸ್ಮಿಟೆಡ್ ಪರ್ ಸೆಕೆಂಡ್ ಇದು ಡೆಫಿನೇಷನ್ ನಿಮಗೆ ಬಿಟ್ ರೇಟ್ ಅಂತ ಹೆಡಿಂಗ್ ಹಾಕೊಳ್ಳಿ ಆ ಹೆಡಿಂಗ್ ಪಕ್ಕದಲ್ಲೇ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ ಡೇಟಾ ರೇಟ್ ಅಂತ ಹೇಳಿ ಡೇಟಾ ರೇಟ್ ಓಕೆ ಫುಲ್ ಸ್ಟಾಪ್ ನೆಕ್ಸ್ಟ್ ಲೈನ್ ಬರ್ಕೊಳ್ಳಿ the common units of bit rate are kilobits per second bracket ಅಲ್ಲಿ kbps k ನ ಲೋಯರ್ ಕೇಸ್ ಅಲ್ಲಿ ಬರ್ಕೊಳ್ಳಿ ಕ್ಲಿಯರ್ and megabits per second bracket ಅಲ್ಲಿ mbps m ಅನ್ನ ಕ್ಯಾಪಿಟಲ್ ಬರ್ಕೊಳ್ಳಿ ಓಕೆನಾ ಈ k ಮತ್ತೆ m ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ 10 ಪವರ್ಸ್ ಅಲ್ಲಿ ಡೇಟಾ ರೇಟ್ ಅನ್ನು ಇಂಡಿಕೇಟ್ ಮಾಡುತ್ತೆ ಓಕೆ 10 ಪವರ್ಸ್ ಅಂದ್ರೆ 10 ಪವರ್ 3 10 ಪವರ್ 6 ಕಿಲೋ ಅಂದ್ರೆ 10 ಪವರ್ 3 ಮೆಗಾ ಅಂದ್ರೆ 10 ಪವರ್ 6 ಓಕೆ ನೆಕ್ಸ್ಟ್ ಟರ್ಮ್ ಬಾಡ್ ರೇಟ್ ಗೆ ಇನ್ನೂ ಒಂದು ವರ್ಡ್ ಇದೆ ಆಲ್ಟರ್ನೇಟಿವ್ ವರ್ಡ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಸಿಗ್ನಲಿಂಗ್ ರೇಟ್ ಅದರ ಕೆಳಗಡೆ ಬರ್ಕೊಳ್ಳಿ ಡೆಫಿನೇಷನ್ ಬಾಡ್ ರೇಟ್ ಈಸ್ ದಿ ನಂಬರ್ ಆಫ್ ಸಿಂಬಲ್ಸ್ ಟ್ರಾನ್ಸ್ಮಿಟೆಡ್ ಪರ್ ಸೆಕೆಂಡ್ ಓಕೆ ಬಿಟ್ ರೇಟ್ ಅಂದ್ರೆ ಬಿಟ್ಸ್ ಪರ್ ಸೆಕೆಂಡ್ ವಿಚ್ ಮೀನ್ಸ್ ನಂಬರ್ ಆಫ್ ಬಿಟ್ಸ್ ಪರ್ ಸೆಕೆಂಡ್ ಬಾಡ್ ರೇಟ್ ಅಂದ್ರೆ ನಂಬರ್ ಆಫ್ ಸಿಂಬಲ್ಸ್ ಪರ್ ಸೆಕೆಂಡ್ symbols are nothing but combinations of bits okay na baud rate andre eno baud rate is the number of symbols transmitted per second baud rate is the number of symbols transmitted per second okay idik unit enagutte unit is symbols per second clear unit of baud rate is symbols per second clear next line ಬರ್ಕೊಳ್ಳಿ the bit rate and baud rate are related by the following relationship bit rate ಮತ್ತೆ baud rate ಒಂದು ರಿಲೇಶನ್ಶಿಪ್ ಇಂದ ಫಾಲೋ ಒಂದು ರಿಲೇಶನ್ಶಿಪ್ ಅಲ್ಲಿ ಎರಡನ್ನು ಕೂಡ ಮರ್ಜ್ ಮಾಡಬಹುದು ಓಕೆನಾ ಕೆಳಗಡೆ ಬರ್ಕೊಳ್ಳಿ ಆ ರಿಲೇಶನ್ಶಿಪ್ ನ bit rate equals baud rate into number of bits of information to represent each symbol ಓಕೆನಾ ಇದು ಒಂದು ರಿಲೇಶನ್ಶಿಪ್ ಇದು ಬಿಟ್ ರೇಟ್ ಮತ್ತೆ ಬಾಡ್ ರೇಟ್ ಅನ್ನ ರಿಲೇಟ್ ಮಾಡುತ್ತೆ ಹೇಳಿದ ಅರ್ಥ ಆಯ್ತಾ ಕ್ಲಿಯರ್ ಬಿಟ್ ರೇಟ್ ಅಂದ್ರೆ ನಮ್ಗೆ ಏನು ಅಂದ್ರೆ ನಮಗೆ ಚೆನ್ನಾಗಿ ಗೊತ್ತು ಓಕೆನಾ ಬಟ್ ಇಲ್ಲಿ ಬಾಡ್ ರೇಟ್ ಅಂದ್ರೆ ಸಿಂಬಲ್ಸ್ ಪರ್ ಸೆಕೆಂಡ್ ಅಂತ ಹೇಳಿದ್ದೇನೆ ಸಿಂಬಲ್ಸ್ ಅಲ್ಲಿ ಏನಿರುತ್ತೆ ಬಿಟ್ಸ್ ಇರುತ್ತೆ ಬಟ್ ಆ ಸಿಂಬಲ್ಗೆ ಎಷ್ಟು ಬಿಟ್ಸ್ ಬೇಕು ಅದು ಆ ಬಾಡ್ ರೇಟ್ ಜೊತೆ ಮಲ್ಟಿಪ್ಲೈ ಆಗಬೇಕು ನಂಬರ್ ಆಫ್ ಬಿಟ್ಸ್ ಆಫ್ ಇನ್ಫಾರ್ಮೇಶನ್ ಟು ರೆಪ್ರೆಸೆಂಟ್ ಈಚ್ ಸಿಂಬಲ್ ಕ್ಲಿಯರ್ ನೆಕ್ಸ್ಟ್ ಕಾನ್ಸೆಪ್ಟ್ ಬ್ಯಾಂಡ್ವಿಡ್ತ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು ಅಂದ್ರೆ ಅನಲಾಗ್ ಕಮ್ಯುನಿಕೇಶನ್ ಆಲ್ರೆಡಿ ಓದಿದಿರಾ ಓಕೆನಾ ಬ್ಯಾಂಡ್ವಿಡ್ತ್ ಬ್ರಾಕೆಟ್ ಅಲ್ಲಿ ಕೆಪಾಸಿಟಿ ಅಂತ ಹಾಕೊಳ್ಳಿ ಕ್ಲಿಯರ್ ಅಫ್ಕೋರ್ಸ್ ಇದನ್ನು ಕೂಡ ಚಾನಲ್ ಕೆಪಾಸಿಟಿ ಅಂತಾನೆ ಕರಿಬಹುದು ಬಟ್ ಸ್ಟಿಲ್ ಇಟ್ ಈಸ್ ಕೆಪಾಸಿಟಿ ಕ್ಲಿಯರ್ ಕೆಳಗಡೆ ಬರ್ಕೊಳ್ಳಿ ಡೆಫಿನೇಷನ್ bandwidth is the transmission capacity of an electronic pathway such as a communication line, computer bus or computer channel. Full stop. Next line.
For digital signals, the bandwidth is the data speed or rate measured in bits per second within bracket BPS. First stop. Okay, na? Next line. For analog signals, bandwidth is the difference between the highest and the lowest frequency components measured in hertz. Clear? First stop. Okay. Next line. More specifically, bandwidth is the difference between the upper and lower frequency limits of the signal or the equipment operation range. Equipment operation range. Full stop. In the next line, bandwidth which is equal to F2 minus F1. Unit is hertz. Clear? So ನಿಮಗೆ ಇದನ್ನ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಮೀನಿಂಗ್ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇಲ್ಲ. ಕ್ಲಿಯರ್? ಹೇಳಿದ ಅರ್ಥ ಆಯ್ತಾ? That's all about bandwidth. And problems are there. Let me cover those things as soon as possible. Now, the next concept is sampling. Heading ಹಾಕೊಳ್ಳಿ, sampling. Problems ಸ್ಪೇಸ್ ಈಗಲೇ ಬಿಡಕ್ಕೆ ಹೋಗ್ಬೇಡಿ, ಓಕೆನಾ? ಕಂಟಿನ್ಯೂ ಮಾಡ್ಕೊಳ್ಳಿ. ಪ್ರಾಬ್ಲಮ್ಸ್ ಅನ್ನ ಬೇಕಾದ್ರೆ ಲಾಸ್ಟ್ ಅಲ್ಲಿ ಬೇಕಾದ್ರೆ ಮಾಡ್ಕೋಬಹುದು, ಓಕೆನಾ? ಲಾಸ್ಟ್ ಅಲ್ಲಿ ಬೇಕಾದ್ರೆ ಪ್ರಾಬ್ಲಮ್ಸ್ ಅನ್ನ ಯೂನಿಟ್ ಎಂಡ್ ಅಲ್ಲಿ ಮಾಡ್ಕೊಳ್ಳೋಣ, ಅವಾಗ ನಿಮಗೆ ಸ್ಪೇಸ್ ಹೇಗೆ ಬಿಡಬೇಕು ಅಂತ ಹೇಳ್ತೀನಿ, ಓಕೆನಾ? ಸೊ ಫಾರ್ ದ ಟೈಮ್ ಬೀಯಿಂಗ್ ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಮೂವ್ ಆಗೋಣ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಹೆಡಿಂಗ್ ಹಾಕೊಳ್ಳಿ, ಸ್ಯಾಂಪ್ಲಿಂಗ್. As you can see in the slide, so this is the basic circuit and the basic waveform which is performing sampling operation, and the waveform which is obtained after sampling process. Yeah, sampling. Heading the sampling. Below that, sampling process. Clear? Definition ಬರ್ಕೊಳ್ಳಿ. Sampling is the process in which the amplitude of a continuous time signal is measured at discrete instants. Okay? ಅಂದ್ರೆ ನಿಮಗೆ ಆಲ್ರೆಡಿ ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ಸ್ ಅಂದ್ರೆ ಏನು ಅಂತ ಹೇಳಿದ್ದೇನೆ. ಡಿಸ್ಕ್ರೀಟ್ ಇನ್ಸ್ಟೆಂಟ್ಸ್ ಅಲ್ಲಿ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ನ ಮೆಜರ್ ಮಾಡಿದ್ರೆ ಅವನ್ನ ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ಸ್ ಅಂತ ಕರಿತೀವಿ. ಕ್ಲಿಯರ್? ಅದೇ ರೀತಿನೇ ಆ ಇನ್ಸ್ಟೆಂಟ್ಸ್ ಅಲ್ಲಿ ಮೆಜರ್ ಮಾಡ್ತೀವಲ್ಲ, ಅದನ್ನ ಆ ಇನ್ಸ್ಟೆಂಟ್ ಅನ್ನ ಒಂದು ಫಾರ್ ಎಕ್ಸಾಂಪಲ್ 1 ಸೆಕೆಂಡ್ಗೆ ಒಂದು ಪಾಯಿಂಟ್ ಅಲ್ಲಿ ನಾನು ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ನ ಮೆಜರ್ ಮಾಡಿದ್ದೇನೆ. ಬಟ್ ಅದನ್ನೇ ನಾನು ಪರ್ಟಿಕ್ಯುಲರ್ ಡ್ಯೂರೇಷನ್ ಅಂದ್ರೆ 1 ಸೆಕೆಂಡ್ ಬದಲು ಒಂದು 1 ಸೆಕೆಂಡ್ ಇಂದ 3 ಸೆಕೆಂಡ್ ವರೆಗೂ ಆ ಸಿಗ್ನಲ್ ನ ಮೆಜರ್ ಮಾಡ್ತೀನಿ ಅಂದ್ರೆ ನನಗೆ ಅಲ್ಲಿ ಬರೋದು ಪಲ್ಸ್. ಕ್ಲಿಯರ್? ಪಲ್ಸ್ ಸಿಗುತ್ತೆ ನನಗಲ್ಲಿ. ಇನ್ಸ್ಟೆಂಟ್ ಟೈಮ್ ಅಲ್ಲಿ 1 ಸೆಕೆಂಡ್ಗೆ ಮೆಜರ್ ಮಾಡಿದ್ರೆ ನಾನು ಇಂಪಲ್ಸ್ ಅಂತ ಕರೀತಾರೆ, ಯಾಕಂದ್ರೆ ಒಂದೇ ಒಂದು ಸ್ಪೈಕ್ ಬರುತ್ತೆ ಅಷ್ಟೇ, ನಮಗೆ ಸ್ಟಿಕ್ ಟೈಪ್ ಒಂದು ಸ್ಪೈಕ್ ಬರುತ್ತೆ. ಬಟ್ ಡ್ಯೂರೇಷನ್ ಅಂತ ತಗೊಂಡ್ರೆ 1 ಸೆಕೆಂಡ್ ಇಂದ 3 ಸೆಕೆಂಡ್, ನಿಯರ್ಲಿ 2 ಸೆಕೆಂಡ್ಸ್ ನಿಮಗೆ ಡ್ಯೂರೇಷನ್ ಸಿಗ್ತದೆ ನಿಮ್ಗಲ್ಲಿ. ಆ ಕಂಪ್ಲೀಟ್ ಡ್ಯೂರೇಷನ್ ಅಲ್ಲಿ ಆ ಸಿಗ್ನಲ್ ಶೇಪು ಅಥವಾ ಆ ಸಿಗ್ನಲ್ ವ್ಯಾಲ್ಯೂಸ್ ಏನಿದೆ ಅಂತ ಮೆಜರ್ ಮಾಡ್ತಿದ್ದೀರಾ. ಸೊ ನಿಮ್ಗೆ ಏನ್ ಸಿಗ್ತಲ್ಲಿ ಒಂದು ಪಲ್ಸ್ ಟೈಪ್ ಸಿಗ್ನಲ್ ಸಿಕ್ತು. ಕ್ಲಿಯರ್? ಹೇಳಿದ ಅರ್ಥ ಆಯ್ತಾ? ಸೊ ಆ ರೀತಿ ಮೆಜರ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್ ಸರ್? ಹಾಗಾದ್ರೆ ಆ ರೀತಿ ಡ್ಯೂರೇಷನ್ ಯಾವ ರೀತಿ ಬರುತ್ತೆ, ಹೇಗೆ ಜನರೇಟ್ ಆಗುತ್ತೆ ಅನ್ನೋದಾದ್ರೆ, ಇಲ್ಲಿ ಫಿಗರ್ ಅಲ್ಲಿ ನಿಮ್ಗೆ ಎಲೆಕ್ಟ್ರಾನಿಕ್ ಸ್ವಿಚ್ ಅಂತ ಕಾಣ್ತಿದೀಯಾ, ಆ ಸ್ವಿಚ್ ಕ್ಲೋಸಿಂಗ್ ಓಪನಿಂಗ್ ಟೈಮ್ ಏನಿರುತ್ತೆ ಆ ಟೈಮ್ ಬೇಸಿಸ್ ಮೇಲೆ ನಿಮಗೆ ಆ ಪಲ್ಸ್ ವಿಡ್ತ್ ಡಿಸೈಡ್ ಆಗುತ್ತೆ. ಸೊ ವೇವ್ ಫಾರ್ಮ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾದ್ರೆ TS ಅಂತ ಟೌ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ, ಕಾಣಿಸ್ತಾ ಇದೆಯಾ? ಟೌ. ಕ್ಲಿಯರ್? ಟೌ ಅಂತ ಕಾಣಿಸ್ತಾ ಇದೆಯಲ್ಲಿ, ಆ ಟೌ ಸ್ವಿಚ್ ಕ್ಲೋಸಿಂಗ್ ಮತ್ತೆ ಓಪನಿಂಗ್ ಟೈಮ್ ಅಂತ ಕರೀತಾರೆ. ಕ್ಲಿಯರ್? ಸೊ ದಟ್ ಈಸ್ ಅಬೌಟ್ ಸ್ಯಾಂಪ್ಲಿಂಗ್. ಓಕೆನಾ? ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಇದೆ. ಆ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕವರ್ ಮಾಡ್ಕೊಡ್ತೇನೆ. ಫಾರ್ ದ ಟೈಮ್ ಬೀಯಿಂಗ್ ಇದನ್ನ ನೋಟ್ಸ್ ಗೆ ನೀಟಾಗಿ ಅಪ್ಡೇಟ್ ಮಾಡಿ ಹೆಡಿಂಗ್ ಹಾಕ್ಬಿಟ್ಟು. ಕ್ಲಿಯರ್? ಡೆಫಿನೇಷನ್ ಬರುವೆ, ಹೆಡಿಂಗ್ ಹಾಕ್ಬಿಟ್ಟು ಫಸ್ಟ್ ಡೆಫಿನೇಷನ್, ಅದಾದ್ಮೇಲೆ 2 ಫಿಗರ್ಸ್ ನ ಅಪ್ಡೇಟ್ ಮಾಡಿ,
ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಕಂಟಿನ್ಯೂಷನ್ನ ನಿಮಗೆ ಕವರ್ ಮಾಡಿಕೊಡ್ತೇನೆ. ಓಕೆ, ಸೊ ನೋಟ್ಸ್ಗೆ ಯಾವುದೇ ಕಾರಣಕ್ಕೂ ವೆಯ್ಟ್ ಮಾಡಕ್ಕೆ ಹೋಗ್ಬೇಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಕೊಡ್ತಾ ಇರೋದ ನೋಟ್ಸು ಈಗ ಯಾವ ರೀತಿ ನೋಟ್ಸನ್ನ ಫಾಲೋ ಅಪ್ ಮಾಡಿ ಅಂತ ಹೇಳಿದಾನೋ ಅದೇ ರೀತಿಯೇ ನೋಟ್ಸನ್ನ ಫಾಲೋ ಅಪ್ ಮಾಡ್ತಾ ಹೋಗಿ. ಕ್ಲಿಯರ್? So let us meet in the next video. Okay.